ವೀಕ್ಷಕರೇ, CS ಫ್ಯಾಷನ್ಗೆ ಸ್ವಾಗತ. ರುಚಿಯಾದ ಆರೋಗ್ಯಕರವಾದ ಗೋಧಿ ನುಚ್ಚಿನ ಪಾಯಸ. ಇದು ನಮ್ಮ ಸಾಂಪ್ರದಾಯಿಕ ಅಡುಗೆ. ಮಾಡುವ ವಿಧಾನ ನೋಡೋಣವಾ? ತೆಂಗಿನಕಾಯಿ ಅರ್ಧ ಕಪ್ಪು, ಬೆಲ್ಲ 1 ಕಪ್ ತೊಗೊಂಡಿದ್ದೀನಿ, ಗೋಧಿ ನುಚ್ಚು ಅರ್ಧ ಕಪ್ಪು, ಗಸಗಸೆ 2 ಟೀ ಸ್ಪೂನ್ ತೊಗೊಂಡಿದ್ದೀನಿ, ಹಾಲು 2 ಕಪ್ಪು, ಏಲಕ್ಕಿ ಕಾಯಿ 3 ತೊಗೊಂಡಿದ್ದೀನಿ. ಇಲ್ಲಿ ನಾನು ನಂದಿನಿ ತುಪ್ಪ ತೊಗೊಂಡಿದ್ದೀನಿ 2 ಟೀ ಸ್ಪೂನು, ಗೋಡಂಬಿ ಸ್ವಲ್ಪ, ದ್ರಾಕ್ಷಿ ಸ್ವಲ್ಪ, ಬಾದಾಮಿನ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದಿಷ್ಟು ಬೇಕಾಗಿರುವಂಥದ್ದು. ಗೋಧಿ ನುಚ್ಚನ್ನ ನಾನು ಒಂದು 45 ನಿಮಿಷ ನೆನೆ ಹಾಕಿದ್ದೀನಿ. ನೆಂದು ಹಾಕಿದೆ. ಇದನ್ನು ನೀಟಾಗಿ ತೊಳ್ಕೊಂಡು ಒಂದು ಕುಕ್ಕರ್ಗೆ ನೀಟಾಗಿ ಹಾಕ್ಕೊಳ್ಳೋಣ. 1 ಕಪ್ ಹಾಲು ಹಾಕೋತಾ ಇದ್ದೀನಿ. ಹಾಗೆ ಇದೇ ಕಪ್ಪಲ್ಲಿ ನಾನು 2 ಕಪ್ಪು ನೀರು ಹಾಕೋತಾ ಇದ್ದೀನಿ. 2 ಕಪ್ ನೀರು ಹಾಕ್ಕೊಂಡು ಕುಕ್ಕರ್ ಕ್ಲೋಸ್ ಮಾಡಿ 4 ವಿಸಲ್ ಬಂದರೆ ಸಾಕಾಗತ್ತೆ. ನೀಟಾಗಿ ಬೆಂದಿರುತ್ತೆ. ಕ್ಲೋಸ್ ಮಾಡಿ 4 ವಿಸಲ್ ಬರ್ಸ್ಕೊಳ್ಳೋಣ. ಹಾಗೆ ಇನ್ನೊಂದು ಬೌಲ್ ತೊಗೊಂಡು ಸ್ವಲ್ಪ ಬೆಲ್ಲ ಹಾಕ್ಕೊಂಡು, ಸ್ವಲ್ಪ ಬೆಲ್ಲ ಮುಳುಗುವಷ್ಟು ನೀರು ಹಾಕ್ಕೊಂಡು ಸ್ವಲ್ಪ ಬೆಲ್ಲನ ಕರಗಿಸ್ಕೊಳ್ಳೋಣ. ಫಿಲ್ಟರ್ ಬೆಲ್ಲ ಯೂಸ್ ಮಾಡಿದ್ರೆ ಅದರಲ್ಲಿ ಏನು ಕಸ ಬರಲ್ಲ. ನಾರ್ಮಲ್ ಬೆಲ್ಲ ಯೂಸ್ ಮಾಡಿದ್ರೆ ಸ್ವಲ್ಪ ಕಸ ಬರುತ್ತೆ. ಈಗ ಒಂದು ಸ್ವಲ್ಪ ನೀಟಾಗಿ ಕರಗಾಗಿದೆ. ನೀಟಾಗಿ ಸೋಸ್ಕೊಳ್ಳೋಣ ಬೆಲ್ಲ ಎಲ್ಲ ನೀಟಾಗಿ. ನೋಡಿ, ಸ್ವಲ್ಪ ಗಲೀಜೆಲ್ಲ ಬರುತ್ತೆ ಬೆಲ್ಲದಲ್ಲಿ. ನೀಟಾಗಿ ಕಸ ಏನಾದರೂ ಇದ್ದರೆ ನೀಟಾಗಿ ಬಂದ್ಬಿಡುತ್ತೆ. ಒಂದು ಮಿಕ್ಸಿ ಜಾರ್ ತೊಗೊಳ್ಳೋಣ. ಅದಕ್ಕೆ ಏಲಕ್ಕಿ ಕಾಯಿ ಹಾಕೋತಾ ಇದ್ದೀನಿ. ಹಾಗೆ ತೆಂಗಿನಕಾಯಿನೂ ನೀಟಾಗಿ ಹಾಕ್ಕೊಳ್ಳೋಣ. ಗಸಗಸೆನ ನೆನೆ ಹಾಕ್ಕೊಂಡಿದ್ದೆ, ಅದನ್ನು ಕೂಡ ನೀಟಾಗಿ ಹಾಕ್ಕೊಂಡು ಮಿಕ್ಸಿಲಿ ಗ್ರೈಂಡ್ ಮಾಡ್ಕೊಳ್ಳೋಣ. ತುಂಬ ನೈಸಾಗಿ ಗ್ರೈಂಡ್ ಆಗಬೇಕು. ನೈಸಾಗಿ ಗ್ರೈಂಡ್ ಆಗಿದೆ. ಹಾಗೆ ಈಗ ಗೋಧಿ ನುಚ್ಚು ನೀಟಾಗಿ ಬೆಂದಿದೆ ನೋಡಿ. ಕುಕ್ಕರಲ್ಲಿ ತೆಗೆದಿದ್ದೀನಿ, ನೀಟಾಗಿ ಬೆಂದು ಆಗಿದೆ. ಬೆಲ್ಲ ಕರ್ಸ್ಕೊಂಡಿದ್ವಲ್ಲ, ಅಲ್ಲಿಗೆ ನೀಟಾಗಿ ಗೋಧಿ ನುಚ್ಚು ಬೆಂದಿರೋದನ್ನ ಹಾಕ್ಕೊಳ್ಳೋಣ. ಹಾಗೆ ಅದಕ್ಕೆ ಸ್ವಲ್ಪ ನೀರು ಮಿಕ್ಸ್ ಮಾಡ್ಕೊಂಡು ಹಾಕ್ಕೊಳ್ಳೋಣ. ತೆಂಗಿನಕಾಯಿ ರುಬ್ಕೊಂಡಿದ್ವಲ್ಲ, ಅದನ್ನು ಕೂಡ ನೀಟಾಗಿ ಹಾಕ್ಕೊಂಡು ಮಿಕ್ಸಿ ಜಾರನ್ನು ಸ್ವಲ್ಪ ನೀರು ಹಾಕ್ಕೊಂಡು ಹಾಕ್ಕೋಬೇಕು. ನೀಟಾಗಿ ತಿರುಗಿಸ್ಕೊಳ್ಳೋಣ. ತುಂಬ ಪಾಯಸ ಗಟ್ಟಿನೂ ಇರಬಾರ್ದು, ತೆಳು ಕೂಡ ಇರಬಾರ್ದು. ಈ ಹದದಲ್ಲಿದ್ದರೆ ಸಾಕಾಗತ್ತೆ. ಇದು ಒಂದು 5 ನಿಮಿಷ ಕುದಿಸ್ಕೊಂಡ್ರೆ ಸಾಕಾಗತ್ತೆ. ಕುದೀತಿದೆ, ಒಂದು 5 ನಿಮಿಷ ಹಾಗೆ ಬಿಟ್ಬಿಡೋಣ. ಒಂದು ಪ್ಯಾನ್ ಇಟ್ಕೊಳ್ಳೋಣ. ಅದಕ್ಕೆ ತುಪ್ಪ ಹಾಕ್ಕೊಳ್ಳೋಣ. ತುಪ್ಪ ಹಾಕ್ಕೊಂಡು ತುಪ್ಪ ಕರಗಿದ ತಕ್ಷಣ ಗೋಡಂಬಿ, ದ್ರಾಕ್ಷಿ ಮತ್ತು ಬಾದಾಮಿ ಇಷ್ಟು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಉರಿ ಮೀಡಿಯಮ್ ಉರಿಗಿಂತ ಕಡಿಮೆ ಇಟ್ಕೋಬೇಕು, ಇಲ್ಲಾಂದರೆ ಸೀದೋಗ್ಬಿಡುತ್ತೆ. ನೀಟಾಗಿ ಕರೆದು ಆಗಿದೆ. ಪಾಯಸ ಕೂಡ ಆಗಿದೆ. 5 ನಿಮಿಷ ಕುದ್ದಿದೆ ನೋಡಿ, ಕರೆಕ್ಟಾಗಿ ಆಗಿದೆ. ಈಗ ಇದಕ್ಕೆ ಗೋಡಂಬಿ ದ್ರಾಕ್ಷಿ ಎಲ್ಲ ನೀಟಾಗಿ ಹಾಕ್ಕೊಳ್ಳೋಣ. ಹಾಗೆ ಇದಕ್ಕೆ 1 ಕಪ್ ಹಾಲು ಚೆನ್ನಾಗಿ ಕಾಯಿಸಿ ಕುದಿಸ್ಕೊಂಡಿರೋವಂಥ ಹಾಲನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ಈಗ ಸ್ಟವ್ ಆಫ್ ಆಗಿದೆ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. 2 ಕಪ್ ಹಾಲು ತೊಗೊಂಡಿದ್ದೆ, ಒಂದು ಬೇಯಕ್ಕೆ ಹಾಕ್ಕೊಂಡಿದ್ದೆ, ಒಂದು ಇವಾಗ ಹಾಕ್ಕೊಂಡಿದ್ದೀನಿ. ರುಚಿಯಾದ ಗೋಧಿ ನುಚ್ಚಿನ ಪಾಯಸ ರೆಡಿ ಆಗಿದೆ. ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಮತ್ತು ಮಕ್ಕಳು ಮರಿಯೆಲ್ಲ ಇಷ್ಟಪಟ್ಟು ಕುಡಿತಾರೆ. ತುಂಬ ಅಂದರೆ ತುಂಬ ರುಚಿಯಾಗಿ ಕೂಡ ಇರುತ್ತೆ. ರುಚಿಯಾದ ಆರೋಗ್ಯಕರವಾದ ಗೋಧಿ ನುಚ್ಚಿನ ಪಾಯಸ. ಈ ರೆಸಿಪಿ ಇಷ್ಟ ಆದಲ್ಲಿ ನಮ್ಮ ಚಾನಲ್ಗೊಂದು ಲೈಕ್ ಕೊಡಿ, ಹಾಗೆ ಶೇರ್ ಕೂಡ ಮಾಡಿ, ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಕೂಡ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.